ನಿನ್ನೆ ರಿಪಬ್ಲಿಕನ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆಯ ನಂತರ ಇಡೀ BJP ಪಾಳಯದಲ್ಲಿ ಒಂದು ಹೊಸ ಟ್ವಿಸ್ಟ್ ಉಂಟಾಗಿದೆ, ಒಂದು ಹೊಸ ಆತಂಕ ಉಂಟಾಗಿದೆ. ಅದೇನಪ್ಪ ಅಂತಂದರೆ, ನಾನು ಸೈಲೆಂಟ್ ಆಗಿರ್ತೀನಿ ಅಂತ ಹೇಳಿದಂಥ ಯತ್ನಾಳ್ ಒಂದು ಬಾಂಬ್ ಹಾಕ್ಬಿಟ್ರು. ಜನವರಿಯಲ್ಲಿ ವಿಜಯೇಂದ್ರ ಬದಲಾಗ್ತಾರೆ. ರಿಪಬ್ಲಿಕನ್ಗೆ ಸ್ಫೋಟಕ ಹೇಳಿಕೆ ನೀಡಿದ ರೆಬಲ್ ನಾಯಕ ಜನವರಿಯಲ್ಲಿ BJP ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಂತೆ. ನಾನು ಸೈಲೆಂಟ್ ಆದರೆ ಬಸವ, ವೈಲೆಂಟ್ ಆದನೋ ಯತ್ನಾಳ್. ಜನವರಿಯಲ್ಲಿ ಮತ್ತಷ್ಟು ರೆಬೆಲ್ ಆಗ್ತಾರಂತೆ. ರಾಜ್ಯಾಧ್ಯಕ್ಷರಲ್ಲಿ ನಾನು ಟಾಪಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ಸಿನಿಮಾದಲ್ಲಿ ಈ ತಾರಾ ಅವರೊಂದು ಡೈಲಾಗ್ ಹೊಡಿತಾರೆ, ನನ್ನ ಮಗ ಟಾಪಲ್ಲಿ ಬರ್ತಾನಂತೆ ಅಂತೇಳಿ. ಆಷಾಢ ಮುಗಿದು ಶ್ರಾವಣ ಬಂದರೆ ನನ್ನ ಮಗ ಆಷಾಢ ಮುಗಿದು ಶ್ರಾವಣ ಬಂದರೆ ನನ್ನ ಮಗ ಟಾಪಲ್ಲಿ ಬರ್ತಾನೆ ಅಂತ ಅಂದ್ಬಿಟ್ಟು. ಹಾಗೇನೆ ಡಿಸೆಂಬರ್ ಮುಗಿದು ಜನವರಿ ಬಂದರೆ ಯತ್ನಾಳ್ ಅವರು ಟಾಪಲ್ಲಿ ಬರ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ನಾನು ರಾಜ್ಯಾಧ್ಯಕ್ಷ ಮಾಡಿ 130 ಸ್ಥಾನ ಗೆದ್ದು ಬರ್ತೀನಿ ಅಂತ ಹೆಂಗೆ ಹೇಳ್ತಾ ಇದ್ದಾರೆ ಅವರು, ಹೆಂಗೆ ಗೊತ್ತಿಲ್ಲ. ಆಮೇಲೆ ಗೆದ್ದು ಬಂದಿಲ್ಲ ಅಂದರೆ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹಂಗೂ ಹೇಳ್ತಾ ಇದ್ದಾರೆ. ಸೊ ಆಮೇಲೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ಇವರು ಹೋರಾಟ ಮಾಡಿದ ಕಾರಣಕ್ಕಾಗಿ ಅಟ್ಲೀಸ್ಟ್ ದೆಹಲಿ ನಾಯಕರು ಅಟ್ಲೀಸ್ಟ್ BJP ಕಡೆ ತಿರುಗಿ ನೋಡೋಂಗಾಯ್ತು. ಇಲ್ಲ ಅಂತಂದರೆ ಇವರನ್ನ ಮೂಸ್ತಾ ಇರಲಿಲ್ಲ ರೀ ಯಾರು ಕೂಡ. ಏನಿದ್ರು ಕೂಡ ಅದು ಪಾಪ HD ಕುಮಾರಸ್ವಾಮಿ ಹತ್ರ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ತಾ ಇದ್ರು. ಇನ್ನು BJPಯ ಬಂಡೆದ್ದ ನಾಯಕ ಯತ್ನಾಳ್ ದೆಹಲಿಗೆ ಹೋದಾಗ ಸ್ವಲ್ಪ ಸೈಲೆಂಟ್ ಆಗಿದ್ರು. ಆದರೆ ಯತ್ನಾಳ್ ಗೌಡರು ಮತ್ತೆ ಸಿಡಿದಿದ್ದಾರೆ. ಯಾವಾಗ ನಮ್ಮ ಕಲೀಗ್ ವಿಜಯ್ ಅವರನ್ನು ಮಾತಾಡಿಸಿದ್ರು ಮತ್ತೆ ಒರಿಜಿನಲ್ ಯತ್ನಾಳ್ ಹೊರ ಬಂದಿದ್ದಾರೆ ನೋಡಿ. ಈಗ ನಾವು ಪ್ರಶ್ನೆ ಎತ್ತಿದ್ದೀವಿ, ಜನವರಿಯಲ್ಲಿ ಉತ್ತರ ಸಿಗ್ಬೋದು ಅಂತ ನಿರೀಕ್ಷೆಯಲ್ಲಿದೆ. ನಾನು ಅಧ್ಯಕ್ಷ ಮಾಡಿದ್ರೆ 130 ಸೀಟ್ ತೊಗೊಂಡ್ಬರ್ತೇನೆ. ಆಗ್ಲಿಕ್ಕೆ ರಾಜಕೀಯ ನಿವೃತ್ತಿ ಆಗ್ತೇನೆ. ನಾ ಏನಿದ್ರು ಹೈಕಮಾಂಡ್ ಏನ್ ಹೇಳ್ತಾರೆ ಅಷ್ಟೇ, ಅವ್ರ ಲಾಭಕ್ಕಾಗಿ ಗೆಲ್ತಾರೆ ಅಷ್ಟೇ. ಆ ಬಲೆಗೆ ಬೀಳುವುದಿಲ್ಲ. ಕಾಂಗ್ರೆಸ್ ಅಡ್ಜಸ್ಟ್ಮೆಂಟ್ ನಾವು ಒಪ್ಪುವುದಿಲ್ಲ. ಸತ್ಯ ಒಂದೇ ನನ್ನ ಬೆಂಬಲಿಕ್ಕಿದೆ, ಯಾರು ನನ್ನ ಬೆಂಬಲಿಕ್ಕಿದೆ. ಮತ್ತೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ವಾರ್. ಜನವರಿಗೆ ನಾನೇ ಅಧ್ಯಕ್ಷ ಎಂದ ರೆಬಲ್ ಸ್ಟಾರ್. ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಕೈ ತೊಳ್ಕೊಂಡು ಬೆನ್ನತ್ತಿರುವ ಯತ್ನಾಳ್ ಗೌಡ್ರು ಮತ್ತೊಂದಿಷ್ಟು ಬಾಂಬ್ ಸಿಡಿಸಿದ್ದಾರೆ. ಜನವರಿಯಲ್ಲಿ ರಾಜ್ಯ BJPಯಲ್ಲಿ ಮಹಾಕ್ರಾಂತಿ ಆಗುತ್ತೆ, ನಾನು ಟಾಪ್ ಅಲ್ಲಿ ಬರ್ತೀನಿ, ನೋಡ್ತಾ ಇರಿ ಅಂತಿದ್ದಾರೆ. ಜನವರಿಯಲ್ಲಿ ವಿಜಯೇಂದ್ರ ಪಟ್ಟ ತ್ಯಾಗ. ಈಗ ನಾವು ಪ್ರಶ್ನೆ ಎತ್ತಿದ್ದೀವಿ, ಜನವರಿಯಲ್ಲಿ ಉತ್ತರ ಸಿಗ್ಬೋದು ಅಂತ ನಿರೀಕ್ಷೆಯಲ್ಲಿದೆ. ಜನವರಿಯಲ್ಲಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಹಂಗೇನು ಹೇಳೋದಿಲ್ಲ. ಈ ಸಿದ್ಧಾಂತಕ್ಕೆ ಹೊಂದುವಂಥ ವ್ಯಕ್ತಿ ಆದಂದ್ರೆ ನಮ್ಗೆ ಅನಿಸ್ತದೆ. ನನ್ನ ಅಧ್ಯಕ್ಷ ಮಾಡಿ 130 ಸೀಟ್ ಫಿಕ್ಸ್. ನಾನು ಅಧ್ಯಕ್ಷ ಮಾಡಿದ್ರೆ 130 ಸೀಟ್ ತೊಗೊಂಡ್ಬರ್ತೇನೆ. ಯಾರ ಜೋಡ ಹೊಂದಾಣಿಕೆ ಇಲ್ಲ. 130 ಸೀಟು 130 ಸೀಟ್ ತರದಿದ್ರೆ ರಾಜಕೀಯ ನಿವೃತ್ತಿ. ನಾನು 130 ಸೀಟ್ ತರ್ತೀನಿ, ಇಷ್ಟೇ ಹೇಳ್ತೀನಿ. ಯಾರು ಬೆಂಬಲ ಕೊಡ್ಬೋದು ಬಿಡ್ಬೋದು. ರಾಜ್ಯದ ಜನ ಯಾರು ಬೆನ್ನೂ ಇಲ್ಲ. ಅವ್ರು ಬೇಕಾಗಿದ್ದು ಒಬ್ಬ ಒಳ್ಳೆ ಲೀಡ್ರು, ಒಂದು ಹಿಂದುತ್ವ ಪರವಾಗಿರೋ ಲೀಡರ್ ಬೇಕಾಗಿತ್ತು ಈ ಕರ್ನಾಟಕ. ಕೊಡಲಿ ನನ್ನ ಕೈಲಿ 130 ಸೀಟ್ ತರ್ತೇನೆ 100%. ಆಗ್ಲಿಕ್ಕಂದ್ರೆ ರಾಜಕೀಯ ನಿವೃತ್ತಿ ಆಗ್ತೇನೆ. ನಮ್ಮ ಸರ್ಕಾರ ಮೆಜಾರಿಟಿ ಬರದೇ ಇದ್ರೆ ರಾಜಕೀಯ ನಿವೃತ್ತಿ ಆಗ್ತೇನೆ. ಒಂದು ಸೀಟ್ ಆ ಕಡೆ ಈ ಕಡೆನೂ ಆಗ್ಬೋದು. ಅದರ ಅರ್ಥ ಕರ್ನಾಟಕದಲ್ಲಿ BJP ಅಧಿಕಾರ ತರ್ತೇನೆ. ರಾಜ್ಯಾಧ್ಯಕ್ಷನಾಗಿ ವಿಜಯೇಂದ್ರ ವಿಫಲ. ಎಲ್ಲಿ ಸಕ್ಸಸ್ ಆಗೈತೆ ಹೇಳ್ರಿ ನೋಡೋಣ. ಸಕ್ಸಸ್ ಯಾವಾಗ ಹೇಳ್ತಾರೆ? ಹಿಂದಿನ ಚುನಾವಣೆಯಲ್ಲಿ ಇದ್ದಷ್ಟು ಸೀಟ್ ಉಳಿಸ್ಕೊಂಡ್ರೆ ಸಮಾಧಾನ. ಹಿಂದಿನ ಚುನಾವಣೆಗಿಂತ ಸೀಟ್ ಹೆಚ್ಚಾದರೆ ಯಶಸ್ವಿ ರಾಜ್ಯಾಧ್ಯಕ್ಷ. ಹಿಂದಿನ ಚುನಾವಣೆಯಲ್ಲಿ ಬಹಳಷ್ಟು ಸೀಟ್ಗಳನ್ನ ಕಳ್ಕೊಂಡ ಮೇಲೆ ಅದು ಅಸಮಾಧಾನ. BS ಯಡಿಯೂರಪ್ಪ ಮಾತು ಕೇಳೋದಿಲ್ಲ. ನಾವು ಯಾವಾಗಲೂ ಹೋಗಿಲ್ಲ. ನಾ ಹೇಳ್ಬಿಟ್ಟು ನಮ್ಗೆ ಕ್ಲೋಸ್ ಮಾಡಿಬಿಟ್ಟು ನನ್ನ ಬಾಗಿಲ. ನಾ ಏನಿದ್ರು ಹೈಕಮಾಂಡ್ ಏನು ಹೇಳ್ತದೆ ಅಷ್ಟೇ ಕೇಳೋ. ಅಲ್ಲಿ ಲಾಭ ಇರುವುದಿಲ್ಲ, ಅವ್ರ ಲಾಭಕ್ಕಾಗಿ ಕರೀತಾರೆ ಅಷ್ಟೇ. ಆ ಬಲೆಗೆ ಬೀಳುವುದಿಲ್ಲ. ಆ ಬಲೆಗೆ ಬೀಳುವುದಿಲ್ಲ. ಕಾಂಗ್ರೆಸ್ ಜೊತೆ ಕೆಲ ನಾಯಕರ ಒಪ್ಪಂದ. ನೀವು ಅವಕಾಶ ಕೊಟ್ಟು ನೋಡಿ. ಈಗ ಉತ್ತರ ಪ್ರದೇಶದ ಯೋಗಿ ಇಲ್ವಾ, ನಿನ್ನೆ ಮಹಾರಾಷ್ಟ್ರದಲ್ಲಿ ಆದ್ರಲ್ಲ ಫಡ್ನವೀಸ್, ನಮ್ಮ ಮಧ್ಯಪ್ರದೇಶದ ಮುಖ್ಯಮಂತ್ರಿ, ಆಸಾಮದ ಮುಖ್ಯಮಂತ್ರಿ, ಹರಿಯಾಣ. ಆಯ್ಕೆ ಹಂಗಾಗ್ಬೇಕು. ಕಳಂಕ ಇರುವಂಥವ್ರು ನಾಯಕತ್ವನ ಒಪ್ಪೋದಿಲ್ಲ. ಕಾಂಗ್ರೆಸ್ ಜೋಡಿ ಅಡ್ಜಸ್ಟ್ಮೆಂಟ್ ಇದ್ದ ಲೀಡರ್ಗಳನ್ನ ಒಪ್ಪೋದಿಲ್ಲ. BJPಯಲ್ಲಿ ನನ್ನ ವಿರೋಧ ಮಾಡೋರೇ ಇಲ್ಲ. ನಾನು ಸತ್ಯ ಮಾತಾಡ್ತೀನಿ ಅನ್ನೋವಂಥದ್ದು ಸತ್ಯನ ಒಂದೇ ನನ್ನ ಬೆಂಬಲಕ್ಕಿದೆ. ಯಾರೂ ನನ್ನ ಬೆಂಬಲಕ್ಕಿಲ್ಲ. ನೀವು ಹೇಳುವಂಥ ಯಾರು ರಾಷ್ಟ್ರೀಯ ನಾಯಕರು ಬೆಂಬಲಕ್ಕಿಲ್ಲ. ನಾನು ಸತ್ಯ ಮಾತಾಡ್ತೀನಿ ಅನ್ನೋವಂಥ ಕಾರಣದಿಂದಲೇ ನಾನು ಈ ಪಕ್ಷದಲ್ಲಿ ಇನ್ನೂವರೆಗೆ. ಎಲ್ಲರಿಗೂ ಗೊತ್ತಿದೆ ರೀ, ಅವ್ರೆಲ್ಲರಿಗೂ ಗೊತ್ತಿದೆ ಯತ್ನಾಳ್ ಎಂಥ ಮನುಷ್ಯ ಅನ್ನೋದು. ಅವ್ರು ಯಾರೂ ವಿರೋಧ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯತ್ನಾಳ್
ದೇವೇಗೌಡರು ಬೆಂಕಿ ಚೆಂಡು ಉಗುಳುತ್ತಿದ್ದಾರೆ. ಅದನ್ನ ವಿಜಯೇಂದ್ರ ಯಡಿಯೂರಪ್ಪ ಹೇಗೆ ನಿಭಾಯಿಸ್ತಾರೋ ಕಾದು ನೋಡೋಣ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಹುಶಃ ನಿನ್ನೆ ಈ ಸುದ್ದಿ ಆನ್ ಏರ್ ಹೋದ ನಂತರ ಅಂದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಹೋದ ನಂತರ BJP ಯಾಕಂದ್ರೆ ಸಂಚಲನ. ಎಲ್ಲ ಸರಿ ಆಯ್ತು ಅಂತ ಎಲ್ಲ ಅಂದ್ಕೊಂಡಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ರಿವೋಲ್ಟ್ ಆದ್ರು, ಇಲ್ಲ ರಾಜ್ಯಾಧ್ಯಕ್ಷ ಬದಲಾವಣೆ, ಅದು ಅತಿ ದೊಡ್ಡ ಸುದ್ದಿ. ಸೊ ಬಹುಶಃ ಇದುವೇ ಇವತ್ತು ಸದನದಲ್ಲೂ ಕೂಡ ಚರ್ಚೆ ಆಗ್ಬೋದು. ಬಹುಶಃ ಎಲ್ಲರೂ ಕೂಡ BJP ಎಲ್ಲ ನಾಯಕರು ಕೂಡ ಇದಕ್ಕೆ ರಿಯಾಕ್ಷನ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವಿಜಯ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದರೆ. ವಿಜಯ್, ನಾನು ಸೈಲೆಂಟ್ ಆಗಿರ್ತೀನಿ, ಇನ್ನು ಮುಂದೆ ರಮೇಶ್ ಜಾರಕಿಹೊಳಿ ವೈಲೆಂಟ್ ಆಗಿರ್ತಾರೆ ಅಂತ ಹೇಳಿದಂಥವರು ನಿಮ್ಮ ಇಂಟರ್ವ್ಯೂನಲ್ಲಿ ಮತ್ತೆ ವೈಲೆಂಟ್ ಆದರು. ವೈಲೆಂಟ್ ಆಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತೇಳಿ ಈಗ ಸೈಲೆಂಟ್ ಆಗಿರಬೇಕು ಅಂತ ಹೇಳಿದಂಥವ್ರು ಆ ಹೇಳಿಕೆಯನ್ನು ಕೊಡೋ ಮುಖಾಂತರ BJP ಪಾಳಯದಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಬಹುಶಃ ಇವತ್ತೆಲ್ಲ ಕಾಂಗ್ರೆಸ್ನ BJP ಎಲ್ಲ ಲೀಡರ್ಗಳ ಬೈಟ್ ಇದಕ್ಕೆ ಪೂರಕವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗನ್ನಿಸ್ತಾ ಈ ಹೇಳಿಕೆಯನ್ನು ಕೊಡುವಾಗ ನಿಮಗೇನು ಅನ್ನಿಸ್ತಾ ಇತ್ತು? ಇವರು ಸೈಲೆಂಟ್ ಆಗಿದ್ರಲ್ಲ, ಆ ಹೇಳಿಕೆ ಬಂದಾಗ ಅದು ಬೀರಬಹುದಂಥ ಪರಿಣಾಮ ಪಕ್ಷದ ಮೇಲೆ ಮತ್ತು ಈ ಸೆಷನ್ ಮೇಲೆ? ಜಯಪ್ರಕಾಶ್, ನನಗೂ ಕೂಡ ಆಶ್ಚರ್ಯ ಇತ್ತು. ಅಂದರೆ ಯತ್ನಾಳ್ ಅವರು ನನ್ನ ಪ್ರಕಾರ ಸೈಲೆಂಟ್ ಆಗಿರ್ತಾರೆ ಅಂತ ನಾನು ಕೂಡ ಅದೇ ರೀತಿಯಲ್ಲಿ ಕೂಡ ಹೋಗಿರುವಂಥದ್ದು, ಅದೇ ರೀತಿಯಲ್ಲಿ ಕೂಡ ಅವ್ರನ್ನ ಇಂಟರ್ವ್ಯೂ ಸಂದರ್ಶನ ಮಾಡಿದ್ರು. ಆದರೆ ಅವ್ರು ಹೇಳಿಕೆ ಕೊಡ್ತಾ ಇದ್ದಂತ ನೋಡೋದಾದರೆ ಯತ್ನಾಳ್ ಅವರು ಈ ಹೇಳಿಕೆ ಕೊಟ್ಟಿರುವಂಥದ್ದು ದೆಹಲಿಗೆ ಹೋಗಿ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟು ಹೈಕಮಾಂಡ್ ನಾಯಕರ ಭೇಟಿಯ ಬಳಿಕ ಮೊದಲ ಬಾರಿಗೆ ಈ ರೀತಿ ಹೇಳಿಕೆ ಕೊಟ್ಟಿರುವಂಥದ್ದು. ನನಗನ್ಸ್ತಾ ಇರುವಂಥದ್ದು ಜಯಪ್ರಕಾಶ್, ಹೈಕಮಾಂಡ್ನಿಂದ ಒಂದಷ್ಟು ನಾಯಕರ ಸಪೋರ್ಟು ಯತ್ನಾಳ್ಗೆ ಇದೆಯಾ ಅಂತ. ಯಾಕಂದರೆ ಸಂಸದರ ಸಭೆ ಆಯಿತು, ಶೋಕಾಸ್ ನೋಟಿಸ್ ಕೊಡೋದಕ್ಕೆ ಉತ್ತರ ಕೊಡೋಕ್ಕಿಂತ ಮುಂಚೆ ಸಂಸದರ ಸಭೆ ದೆಹಲಿಯಲ್ಲಿ. ಅಲ್ಲಿ ಬಹುತೇಕ ಸಂಸದರು ಯತ್ನಾಳ್ ಪರವಾಗಿ, ಅಂದರೆ ಯತ್ನಾಳ್ ಅವರು ವಿರುದ್ಧ ಉಚ್ಚಾಟನೆ ಮಾಡಬಾರ್ದು, ಅದೇ ರೀತಿ ವಿಜಯೇಂದ್ರ ಹೇಳಿದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬಾರ್ದು ಅಂತ ಒಂದು ಸಂದೇಶವನ್ನು, ಒಂದು ಅಭಿಪ್ರಾಯವನ್ನು ಕೊಟ್ಟರು. ಆ ಒಂದು ಅಭಿಪ್ರಾಯ ಯತ್ನಾಳ್ ಅವರಿಗೆ ಕೂಡ ತಲುಪಿರುವಂಥದ್ದು. ಜೊತೆಗೆ ಶಿಸ್ತು ಸಮಿತಿ ಅಧ್ಯಕ್ಷರ ಭೇಟಿಯ ಜೊತೆಗೆ ಹೈಕಮಾಂಡ್ನ ಪ್ರಮುಖ ನಾಯಕನು ಕೂಡ ಭೇಟಿಯಾಗಿದ್ರು. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಏನೋ ಒಂದು ಸುಳಿವನ್ನು ಕೊಟ್ಟಿರಬೇಕು. ಯಾಕಂದರೆ ಯತ್ನಾಳ್ ಒಂದು ಮಾತನ್ನು ಹೇಳಿದ್ರು, ನಾನೇನಾದರೂ ಕೂಡ ತಪ್ಪು ಮಾಡಿದರೆ, ನಾನು ಪಕ್ಷದ ಶಿಸ್ತು ಉಲ್ಲಂಘಿಸಿದ್ರೆ ಹೈಕಮಾಂಡ್ ಕ್ರಮ ಕೈಗೊಳ್ತಾ ಇತ್ತು, ನನ್ನ ಉಚ್ಚಾಟನೆ ಮಾಡ್ತಾ ಇತ್ತು ಅಂತ ನೇರವಾಗಿ ಹೇಳಿದ್ರು. ಅದರ ಅರ್ಥ ಹೈಕಮಾಂಡ್ಗೆ ಯತ್ನಾಳ್ ಅವರ ಹೇಳಿಕೆ ಇಲ್ಲೊಂದು ಕಡೆ ಆ ರೀತಿ ಶಿಸ್ತು ಉಲ್ಲಂಘನೆ ಆಗಿಲ್ಲ ಅಂತ ಅನಿಸಿರ್ಬೇಕು ಅಂತ ಹೇಳಿದ್ರು. ಮತ್ತು ರಾಜ್ಯಾಧ್ಯಕ್ಷರ ಬದಲಾವಣೆ ಜನವರಿಯಲ್ಲಿ ಆಗುತ್ತೆ ಅಂತ ಹೇಳುವ ಮೂಲಕ ಹೈಕಮಾಂಡ್ನಿಂದ ಏನಾದರೂ ಕೂಡ ಇವರಿಗೆ ಇಂಗಿತ ಅಥವಾ ಸುಳಿವು ಸಿಕ್ಕಿರಬಹುದು. ಮತ್ತು ಇದು ರಾಜ್ಯ BJPಯಲ್ಲಿ ಒಂದಷ್ಟು ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂದರೆ ವಿಜಯೇಂದ್ರ ಅವರು ಬದಲಾವಣೆ ಸಂಬಂಧಪಟ್ಟಂತೆ ಈಗ ರಾಜ್ಯ BJPಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ತದೆ. ಯಾಕಂದ್ರೆ ಜನವರಿಯಲ್ಲಿ ಒಂದಷ್ಟು ಬದಲಾವಣೆ ಸಂಬಂಧಪಟ್ಟಂತೆ ಸುಳಿವು ಹೈಕಮಾಂಡು ಏನು ಯತ್ನಾಳ್ಗೆ ನೀಡಿದೆಯಾ ಅಥವಾ ಆ ಸಂಬಂಧಪಟ್ಟಂತೆ ಏನಾದರೂ ಕೂಡ ಸಂದೇಶ ಬಂದಿದೆಯಾ ಅನ್ನೋಂಥದ್ದು. ಯಾಕಂದರೆ ಕೋರ್ ಕಮಿಟಿಯಲ್ಲಿ ಕೂಡ ಇದೇ ವಿಚಾರ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಯಿತು. ಈ ಎಲ್ಲ ಬೆಳವಣಿಗೆ ನೋಡೋದಾದರೆ ಯತ್ನಾಳ್ ಅವರ ಹೇಳಿಕೆ ಹಿಂದೆ ಜನವರಿಯಲ್ಲಿ ಬಹುತೇಕವಾಗಿ ಮಹತ್ತರ ಬದಲಾವಣೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಈಗ ರಾಜ್ಯ BJP ನಾಯಕರು ಕೂಡ ನಿನ್ನೆಯಿಂದ ಕೂಡ ಇದೇ ವಿಚಾರವನ್ನು ಚರ್ಚೆ ಮಾಡ್ತಾ ಇರುವಂಥದ್ದು. ಈಗ ಸದನ ಇನ್ನು ಕೆಲವು ಹೊತ್ತಿನಲ್ಲಿ ಆರಂಭ ಆಗಲಿದೆ. ಅದಕ್ಕೂ ಮುನ್ನ ರಾಜ್ಯ BJP ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಬಟ್ ಜನವರಿಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಎಕ್ಸ್ಕ್ಲೂಸಿವ್ ಆಗಿ ಅವರು ಮಾತಾಡಿರುವಂಥದ್ದು. ಅಂದ್ರೆ ನಾನೇ ಆಗ್ತೀನಿ ಅನ್ನೋಂಥ ಮಾತನ್ನು ಸೈಲೆಂಟ್ ಆಗಿರೋದಕ್ಕೂ ಕಾರಣ ಅದೇ ಇರಬಹುದು. ಯಾವುದು? ಭರವಸೆ ಕೊಟ್ಟು ಕಳಿಸಿರ್ಬೋದು BJP ಹೈಕಮಾಂಡ್. ನಂತರ ಈ ತರ ಹೇಳಿಕೆ ಕೊಡ್ಬೋದಿತ್ತ ಅನ್ನೋದು. ಅದೇ ಈಗ ಒಬ್ಬ ರಿಪೋರ್ಟರ್ಗೆ ಇರುವಂತ ಚಾಕಚಕ್ಯತೆ ತಾಕತ್ತೇನಪ್ಪ ಅಂತಂದ್ರೆ ಇದು ಕೂಡ ಇಶ್ಯೂ ಆಗ್ಬೋದು ನಾಳೆ. ನೀವ್ ಹೆಂಗ್ ಮಾತಾಡಿದ್ರಿ ಮೀಡಿಯಾಕ್ಕೆ ಅನ್ನುವಂಥದ್ದು ನಿಮ್ಗೆ ಹೇಳಿದ್ನಲ್ವಾ, ಹೆಂಗ್ ಮಾತಾಡಿದ್ರಿ, ಇದನ್ನೇ ವಿಜಯೇಂದ್ರ ಕಂಪ್ಲೇಂಟ್ ಮಾಡಬಹುದು. ನೋಡಿ, ಮಾಧ್ಯಮದ ಮುಂದೆಲ್ಲ ಹೇಳ್ತಾ ಇದ್ರೆ ಹಿಂಗಾಗಲ್ಲ ಅಂತ ಮಾಡಬಹುದು. ಸೊ ಇದು ಒಂದವರಿಗೆ ಲಾಭನೂ ಆಗ್ಬೋದು, ನಷ್ಟನೂ ಆಗ್ಬೋದು. ಆದರೆ ಪತ್ರಕರ್ತರ ಕೆಲಸ ಏನಪ್ಪ ಅಂತಂದ್ರೆ ಆ ವಿಷಯಗಳನ್ನು ಮಾಹಿತಿ ಸಂಗ್ರಹಿಸೋದು. ಈ ಸೈಲೆಂಟ್ ಅದೇ ನೀವು ಹೇಳ್ದಂಗೆ ಸೈಲೆಂಟ್ ಆಗಿದ್ದಕ್ಕೆ ಕಾರಣ ಇದು ಆಗಿದ್ದಿರ್ಬೋದು, ನಾನು ಸೈಲೆಂಟ್ ಆಗಿರ್ತೀನಿ ಅಂತೇಳಿ. ಆದರೆ ಮಿಡ್ಲಲ್ಲಿ ನಾವು ಹೋಗಿ ಸೈಲೆಂಟ್ ಆಗೋದಕ್ಕೆ ಬಿಡಲಿಲ್ಲ, ವಾಪಸ್ ವೈಲೆಂಟ್ ಆಗಿದ್ದಾರೆ. ಸೊ ರಿಲ್ಯಾಕ್ಸ್, ಹೌದೌದು, ಒಂದು ಫುಲ್ ಎಣ್ಣೆ ಎಲ್ಲ ಹಚ್ಕೊಂಡು ಎಲ್ಲ ರೆಡಿ ಆಗಿದ್ರಂತೆ. ಸೊ ಸೈಲೆಂಟ್ ಆಗಿದ್ರೆ ಬಸವ, ವೈಲೆಂಟ್ ಆದರೆ ಯತ್ನಾಳು.